ಮಾಜಿ ಸಿಎಂ ಮಗಳಿಗೆ ಮಹಾ ವಂಚನೆ ಆಗಿರುವಂತಹದ್ದು. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ದೋಖಾ ಮಾಡಿರುವಂತಹ ಒಂದು ಘಟನೆ. ಕೇಂದ್ರದಲ್ಲಿ ಸಚಿವರು ಆಗಿದ್ರು ಈ ಬಿಜೆಪಿ ನಾಯಕ ಅತಿಲೋಕ ಸುಂದರಿ ಈ ಮಾಜಿ ಸಿಎಂ ಮಗಳು. ಆಕೆಯ ಸೌಂದರ್ಯವನ್ನೇ ಬಳಸಿಕೊಂಡಂತಹ ದುಷ್ಟರು ಆಕೆಗೆ ವಂಚನೆ ಮಾಡಿರುವಂತಹ ಒಂದು ಘಟನೆ. ಎಸ್, ಮಾಜಿ ಸಿಎಂ ಮಗಳಿಗೆ ಈಗ ಮಹಾ ವಂಚನೆ ಆಗಿರುವಂಥದ್ದು. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತೇಳಿ ಆಕೆಗೆ ದೋಖಾ ಮಾಡಿರುವಂತಹದ್ದು. ಕೇಂದ್ರದಲ್ಲಿ ಸಚಿವರು ಆಗಿದ್ರು ಈ ಬಿಜೆಪಿ ನಾಯಕ ಅತಿಲೋಕ ಸುಂದರಿ ಈ ಮಾಜಿ ಸಿಎಂ ಮಗಳು. ಆಕೆಯ ಸೌಂದರ್ಯವನ್ನೇ ಬಳಸಿಕೊಂಡು ವಂಚಿಸಿದ ದುಷ್ಟರು ಮಾಜಿ ಸಿಎಂ ಮಗಳಿಗೆ ನಾಮ ಹಾಕಿದ್ಯಾರು? ಎಸ್, ಇದು ಮಾಜಿ ಸಿಎಂ ಮಗಳ ಕತೆ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತೇಳಿ ಆಕೆಗೆ ವಂಚನೆ ಮಾಡಿರುವಂಥದ್ದು. ಆ ದುಷ್ಟರು ಯಾರು? ಎಸ್, ಅದನ್ನು ನಾವು ರಿವೀಲ್ ಮಾಡ್ತೀವಿ. ಈಗ ಮಾಜಿ ಸಿಎಂ ಮಾಜಿ ಕೇಂದ್ರ ಸಚಿವರ ಮಗಳಿಗೆ ಈಗ ದೋಖಾ ಆಗಿರುವಂಥದ್ದು. ಸಿನಿಮಾದಲ್ಲಿ ಆಫರ್ ಕೊಡ್ತೀನಿ ಅಂತೇಳಿ 4 ಕೋಟಿ ರೂಪಾಯಿ ವಂಚನೆ ಮಾಡಿರುವಂಥದ್ದು. ಉತ್ತರಾಖಂಡ ಮಾಜಿ ಸಿಎಂ ರಮೇಶ್ ಪೋಖ್ರಿಯಾಲ್ ಅವರ ಮಗಳಿಗೆ, ಅವರ ಮಗಳ ಹೆಸರು ನಿಶಾಂಕ್ ಅಂತೇಳಿ, ಆರುಷಿ ನಿಶಾಂಕ್. ಈಕೆಗೆ ಈಗ ವಂಚನೆಯನ್ನು ಮಾಡಿರುವಂಥದ್ದು. ಸುಮಾರು 4 ಕೋಟಿ ಹಣವನ್ನು ವಂಚನೆ ಮಾಡಿರುವಂತಹದ್ದು ಬೇರೆ ಯಾರೂ ಅಲ್ಲ, ಮುಂಬೈನ ನಿರ್ಮಾಪಕ ದಂಪತಿಯೊಂದು ಈ ರೀತಿಯಾಗಿ ಮಾಡಿರೋದು. ತಮ್ಮ ಸಿನಿಮಾದಲ್ಲಿ ನಿಮಗೆ ಚಾನ್ಸ್ ಕೊಡ್ತೀವಿ, ಜೊತೆಗೆ 20% ಆದಾಯವನ್ನು ಕೂಡ ಕೊಡ್ತೀವಿ ಅಂತೇಳಿ ಆ ದಂಪತಿ ಆರುಷಿ ನಿಶಾಂಕ್ ಅವರಿಗೆ ವಂಚನೆ ಮಾಡಿರುವಂಥದ್ದು. ಸಿನಿಮಾಗೆ ಸುಮಾರು 4 ಕೋಟಿ ಹಣವನ್ನು ಹೂಡಿಕೆ ಮಾಡಿಸಿದಂತಹ ಮುಂಬೈನ ದಂಪತಿ. ಈಗಾಗಲೇ ಆರುಷಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹಣವನ್ನು ಪಡೆದು ಚಾನ್ಸನ್ನು ಕೊಡದೆ ಬೇರೊಬ್ಬ ನಟಿಗೆ ಚಾನ್ಸ್ ಕೂಡ ಕೊಟ್ಟಿದ್ದಾರೆ. 4 ಕೋಟಿ ಹಣ ಕೊಡದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಹೀಗಂತ ಆರುಷಿ ಅವರು ಕೊಟ್ವಾಲಿ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಮಾಡಿಸಿದ್ದಾರೆ. ಮಿನಿ ಫಿಲಿಮ್ಸ್ ಮಾಲೀಕ ವರುಣ್ ಪ್ರಮೋದ್ ಹಾಗೂ ಅವರ ಪತ್ನಿ ಮಾನ್ಸಿ ಬಾಗ್ಲಾ ಇವರ ವಿರುದ್ಧ ಈಗ FIR ಕೂಡ ಆಗಿರುವಂಥದ್ದು. ಎಸ್, ಆರುಷಿ ನಿಶಾಂಕ್ಗೆ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ ಇದು. ಈ ಒಂದು ಪ್ರಕರಣ ನಡೆದಿರುವಂತಹದ್ದು ಕೊಟ್ವಾಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿನಿ ಫಿಲಿಮ್ಸ್ ಮಾಲೀಕರಾಗಿರುವಂತಹ ವರುಣ್ ಪ್ರಮೋದ್ ಜೊತೆಗೆ ಅವರ ಪತ್ನಿ ಮಾನ್ಸಿ ಬಾಗ್ಲಾ ಇವರ ವಿರುದ್ಧ ಈಗ FIR ಕೂಡ ದಾಖಲಾಗಿರುವಂಥದ್ದು. ಅಂದರೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಚಾನ್ಸೂ ಕೊಡಿಸ್ದೆ ಅವರ ಬಳಿ 4 ಕೋಟಿ ರೂಪಾಯಿ ಹಣವನ್ನು ಇಸ್ಕೊಂಡು ಅವರಿಗೆ ವಂಚನೆ ಮಾಡಿರುವಂತಹ ಒಂದು ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಟ್ವಾಲಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. ಮಿನಿ ಫಿಲಿಮ್ಸ್ ಮಾಲೀಕರಾಗಿರುವಂತಹ ವರುಣ್ ಪ್ರಮೋದ್ ಹಾಗೂ ಅವರ ಪತ್ನಿ ಮಾನ್ಸಿ ಬಾಗ್ಲಾ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು. ಇಲ್ಲಿ ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ, ಮೋಸ ಹೋಗುವವರು ಎಲ್ಲಿವರೆಗೂ ಕೂಡ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಕೂಡ ಅದೇ ರೀತಿ ನಡೆದಿರುವಂತಹದ್ದೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.